ಜಾತ್ಯತೀತ ಸಮ್ಮೇಳನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಈ ತಾಲೂಕಿನ ಶಾಸಕರಾದ ಕೃಷ್ಣಪ್ಪನವರೇ ಹಾಗೂ ಭಾರತೀಯ ಜನತಾ ಪಾರ್ಟಿಯ ತುರುವೇಕೆರೆ ಅಧ್ಯಕ್ಷರಾದ ಮುತ್ತುಂಜವರೇ ಹಾಗೂ ಜಾತ್ಯತೀತ ಜನತಾದಳದ ಪಕ್ಷದ ಅಧ್ಯಕ್ಷರಾದ ದೊಡ್ಡೇಗೌಡರೇ ಹಾಗೂ ಹಿರಿಯರು ನಮ್ಮ ಮಾರ್ಗದರ್ಶಕರನ್ನ ರಾಜಕೀಯ ಗುರುಗಳಂತ ವೆಂಕಟೇಶ್ ಸಾಹೇಬ್ರೆ ಇನ್ನೋರು ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಆತ್ಮೀಯರು ಹಾಲಿ ಶಾಸಕರು ಮಾಜಿ ಸಚಿವರಂತ ಗೋಪಾಲನವರೇ ಇನ್ನೋರು ನಮ್ಮ ಆತ್ಮೀಯ ಸ್ನೇಹಿತರು ಮಾಜಿ ಶಾಸಕರಂತ ನರೇಂದ್ರ ಬಾಬು ಅವರೇ ಹಾಗೂ ಈಗ ತಾನೇ ವೇದಿಕೆಗೆ ಬಂದು ಅಚ್ಚರಿಯಾಗಿ ನೋಡ್ತಾ ಮತ್ತಿಂದ ಹೇಳ್ತಾ ಇದ್ರು ಏನಪ್ಪಾ ನೀವು ಕೃಷ್ಣಪ್ಪಣ್ಣ ಒಂದಾಗ್ತೀರಾ ಮಾಡ್ತೀರಾ ಕರ್ಮಾಂತರದ್ದು ಇವತ್ತು ಅವ್ರಿಗೆ ಗೊತ್ತಾಗ್ತಾ ಇದೆ ಸೋಮಣ್ಣವ್ರಿಗೆ ತುರುವೇಕೆರೆ ಭಾರತೀಯ ಜನತಾ ಪಾರ್ಟಿ ಜಾತ್ಯತೀತ ಕೆಪಾಸಿಟಿ ಎಷ್ಟು 1,25,000 ಮತ ಅನುಮಾನ ಇತ್ತು ಅವ್ರಿಗೆ. ಇವತ್ತು ಅವರು ಚೆನ್ನೈ ಬಿಟ್ಟಿದ್ದು ಮುಂದೆ ಬೇರೆ ಬೇರೆ ತಾಲೂಕುಗಳಲ್ಲಿ ನಾವು ಕೃಷ್ಣಪಟ್ಟಲ್ಲಿ ಇರ್ತೀವಿ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀವಿ. ಒಂದು ವೇಳೆ ಇವತ್ತು ನಮಗೆ ಭಾರಿ ಖುಷಿ ಆಗ್ತಾ ಇದೆ. ಇವತ್ತು ಕೃತಜ್ಞತೆ ಸಲ್ಲಿಸಬೇಕಾಗಿದೆ ಸನ್ಮಾನ್ಯ ದೇವೇಗೌಡರಿಗೆ, ಕುಮಾರಣ್ಣವರಿಗೆ, ಇಲ್ಲಿರ್ತಕ್ಕಂಥ ಕೃಷ್ಣಪ್ಪಣ್ಣವರಿಗೆ, ಬಂದಿರ್ತಕ್ಕಂಥ ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ನಾನು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕೆಂದ್ರೆ ಇಷ್ಟೇ ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ಈ ಒಂದು ಕ್ಷೇತ್ರ ಬಿಟ್ಕೊಟ್ಟಿದ್ದೆ ನಾವೆಲ್ಲರಿಗೂ ಇವತ್ತು ಒಂದು ವೇಳೆ ನಾವು ಚುನಾವಣೆ ಮಾಡ್ತಾ ಇದ್ದೀವಿ. ಬರೀ ತುರುವೇಕೆರೆಗೆ ಸೀಮಿತ ಚುನಾವಣೆ ಅಲ್ಲ, ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಮತ್ತೆ ಜೆಡಿಎಸ್ ಕಾರ್ಯಕರ್ತರುಗಳ ಕೈ ಮುಗಿ ಕೇಳ್ಕೊತೀನಿ. ಪಕ್ಷದಲ್ಲಿ ಸನ್ಮಾನ್ಯ ಡಾಕ್ಟರ್ ಮಂಜುನಾಥ್ ನಿಂತಿದ್ದಾರೆ. ಇಲ್ಲಿಂದ ನಾನು ಹೋಗಬೇಕಂದ್ರೆ ಸನ್ಮಾನ್ಯ ಕುಮಾರಸ್ವಾಮಿ ಹಳೆ ಅವ್ರದ್ದು ಅವ್ರ ಸಹಿತ ನಿಂತ್ಕೊಳ್ತಕ್ಕಂಥ ಒಂದು ಸುದ್ದಿ ಇದೆ. ಅವೆಲ್ಲ ಸೇರಿ ಇರ್ತಕ್ಕಂಥ ಇಲ್ಲಿ ಸಂಬಂಧಿಕರ ಹೋಗಿ ಅಲ್ಲೂ ಸಹಿತ ಹೋಗ್ಬೇಕಾಗಿದೆ. ನಾವು ಇಷ್ಟಪಟ್ಟಿರೋದೇ ಸನ್ಮಾನ್ಯ ಸುರೇಶ್ ಅವರಿಗೆ, ಶೇಖರ ಸುರೇಶ್ ಅವರಿಗೆ ಶಾಸಕರಾದ ತುಮಕೂರು ಆತ್ಮೀಯ ಸ್ವಾಗತ ಕೊಡ್ತಾ ಇದ್ದೀವಿ. ಇವತ್ತು ತುಮಕೂರಲ್ಲಿ, ಮಂಡ್ಯ ಇರಲಿ, ಬೆಂಗಳೂರು ಗ್ರಾಮಾಂತರ ಇರಲಿ, ಚಿತ್ರದುರ್ಗ ಇರಲಿ, ಸುಮಾರು ಕಡೆ ಎಲ್ಲೆಲ್ಲಿ ಸಂಬಂಧಿಕರಿದ್ದಾರೆ ಅದೆಲ್ಲ ನಾವು ದಯವಿಟ್ಟು ಇವತ್ತಿಂದಲೇ ಫೋನ್ ಮಾಡಬೇಕು, ಇಲ್ಲ ಹೋಗಿ ಬರಬೇಕು. ನಮಗೂ ಎಲ್ಲ ಗುರುತಿನ ನಾವು ಸಹಿತ ಬರ್ತೀವಿ. ನಾವು ಕೃಷ್ಣಪ್ಪನವರು ಒಟ್ಟಿಗೆ ಸೇರಿ ಈ ಚುನಾವಣೆ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಏನಿರ್ತಕ್ಕಂಥ ಮೈತ್ರಿ ಧರ್ಮನ ಪಾಲಿಸ್ತೀವಿ ಅಂತ ಹೇಳಕ್ಕೆ ಇಷ್ಟಪಟ್ಟಿದ್ದೀವಿ. ತಾವ್ಯಾರು ಅನ್ಯತಾ ಭಾವಿಸಬೇಡಿ. ಪಕ್ಷದ ಕಾರ್ಯಕರ್ತರು, ಇದು ದೇಶದ ಚುನಾವಣೆ, ಸನ್ಮಾನ್ಯ ನರೇಂದ್ರ ಮೋದಿ ಅವರ ಚುನಾವಣೆ, ಸನ್ಮಾನ್ಯ ದೇವೇಗೌಡರ ಚುನಾವಣೆ. ಮುಂದಿನ ದಿನಗಳಲ್ಲಿ ಏನ್ ಬೇಕಾಗಬಹುದು. ಇವತ್ತು ನಾನು ರಕ್ತದಲ್ಲಿ ಬರ್ಕೊಡ್ತೀನಿ. ನಾನು ಇವತ್ತು ಈ ಜಿಲ್ಲೆಯಲ್ಲಿ ಇನ್ನೇನು ಚುನಾವಣೆ ಆದ ಒಂದು ತಿಂಗಳಿಗೆ ಈ ಡಿಸೆಂಬರ್ ಒಳಗಡೆ ನಾನು ಇವತ್ತು ಏನ್ ಹೇಳ್ತೀನಿ, ಇವತ್ತು ತುರುವೇಕೆರೆ ಶಾಪ ವಿಮೋಚನೆ ಆಗ್ತೈತೆ. ಸನ್ಮಾನ್ಯ ಎಂ ಟಿ ಕೃಷ್ಣಪ್ಪಣ್ಣವರು ಸಚಿವರಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಮಳೆ ಬೆಳೆ ಚೆನ್ನಾಗಿ ಹೇಳ್ತಾ ಸುಮಾರು ಹೆಣ್ಣು ಸಂಖ್ಯೆ ಹೇಳ್ತಾರೆ. ಏನ್ ಕಾಂಗ್ರೆಸ್ ಸರ್ಕಾರ ಬಂದರೆ ಎಲ್ಲೂ ಮಳೆನೇ ಬರೋದಿಲ್ಲ, ಭೀಕರ ಬರಗಾಲ ಕುಡಿಯೋದಿಲ್ಲ ಅಂತ. ಇವತ್ತು ನಗರದಲ್ಲೂ ಅದಂತರಾಗಿದೆ, ಪಟ್ಟಣದಲ್ಲೂ ಅದಂತರಾಗಿದೆ. ರೈತರು ಮಾತ್ರ ಏನು ಪರಿತೋಗ್ತಾರೆ. ಬೋರ್ ಕೊಂಡು 1,200 ಅಡಿಸಿದ ಬೋರ್ ಕೊಂಡು ಬರ್ತಾ ಇಲ್ಲ. ನನ್ನ ಅನ್ಸುತ್ತೆ ಸೋಮವಾರ ಗೆದ್ದ ತಕ್ಷಣ ಮಳೆ ಬರುತ್ತೆ ಅಂತ ಅನ್ಸುತ್ತೆ ನನ್ನದು. ಯಾಕಂದ್ರೆ ಬರ್ಕೊಳ್ಳಿ ಇವತ್ತು ಗೆದ್ದ ತಕ್ಷಣ ಗ್ಯಾರಂಟಿ ಮಳೆ ಬರುತ್ತೆ. ಎಲ್ಲಾ ಕಡೆಗೆ ತುಂಬಿ ಈ ರಾಜ್ಯ ಸಮೃದ್ಧಿಯಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ಮತ್ತೆ ಜೆಡಿಎಸ್ ಸಮೃದ್ಧಿಯಾಗಿರ್ತದೆ ಹೇಳ್ತಾ ಹೆಚ್ಚಿಗೆ ಮಾತಾಡಕ್ಕೆ ಇಷ್ಟಪಡಿಲ್ಲ. ಸೋಮಣ್ಣಗೆ ಬೇರೆ ಕಾರ್ಯಕ್ರಮ ಇದೆ. ನಾವೆಲ್ಲರೂ ಸಹಿತ ಇವತ್ತು ಏನು ನಮ್ಮ ತುರುವೇಕೆರೆ ಸಿಎಸ್ ಗ್ರೌಂಡ್ ಯಾರು ಬಂದಿದ್ದೀವಿ ಅವರೆಲ್ಲ ಬುಧವಾರ ಜೆಡಿಎಸ್ ಮತ್ತೆ ಭಾರತೀಯ ಜನತಾ ಪಾರ್ಟಿ ಎರಡು ಕಾರ್ಯಕರ್ತರು ಸಹಿತ ಬುಧವಾರ ವೀರೇಂದ್ರ ಮಾತಾಡ್ಕೊಂಡಿದ್ದೀವಿ. ನಾವು ಕೃಷ್ಣಪ್ಪಣ್ಣವರು ವೀರೇಂದ್ರ ಸಭೆ ಇರ್ತದೆ. ಆ ಒಂದು ಸಭೆಯ ಏನು ಯಾವ ಗಂಟೆಗೆ ಎಷ್ಟು ಗಂಟೆ ಮಾಡಬೇಕು ಅಂತ ಹೇಳಿ ಇಂಟರ್ವ್ಯೂ ಅಧ್ಯಕ್ಷರಿಗೆ ಕಾಲ್ ಮಾಡ್ತೀನಿ ಸರ್. ದಯವಿಟ್ಟು
ದಯವಿಟ್ಟು ನಾವು ಕೃಷ್ಣ ಮಾತಾಡ್ತೀವಿ. CS ಗುಡೋದಿರೋ ವೀರಣ್ಣ ಗುಡಿಯಲ್ಲಿ ಸಭೆ ಮಾಡಬೇಕು ಮಾಡಿದ್ವಿ. ಹೋಬಳಿ ಮಟ್ಟದಲ್ಲೆಲ್ಲ ಮಾತಾಡಿ ಸಭೆ ಮಾಡ್ತೀವಿ. ಯಾವ ಸಭೆ ತಪ್ಪಿಸಲು ಹಾಜರಾಗಬೇಕು, ಇನ್ನೇನು ಒಂದು ತಿಂಗಳು ಮಳೆ ಬೀಳೋದು ದಯವಿಟ್ಟು ಎಲ್ಲ ಸಹಕಾರ ಕೊಡಬೇಕು ಅಂತ ಹೇಳ್ತಾ ಭಾರತೀಯ ಜನತಾ ಪಾರ್ಟಿಗೆ ಒಂದು ತೆಗೆದೆಲ್ಲ ಮಾಧ್ಯಮಗಳು ಸುಮಾರು ಕೇಳ್ತಾರೆ, ಏನ್ ಸರ್ ನೀವು ಕೃಷ್ಣಪ್ಪ ಬಿಡ್ತಾ ಇದ್ದೀರಾ ಅಂತ. ನಾವ್ ಯಾವತ್ತೂ ಜಗಳ ಮಾಡಿಲ್ಲ, ಉಲ್ಲಾಳ ಮಾಡಿಲ್ಲ. ನಾವು ಕೃಷ್ಣಪ್ಪ ಅವ್ರ ಜೊತೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀವಿ. ಮಾಧ್ಯಮಗಳಿಗೆ ಏನಿ ಬಂದು ರೈತ ತೆಗೆದ ಸೋಮಣ್ಣವ್ರಿಗೆ 1,25,000 ಮತ ಹಾಕಿ ಗೆಲ್ಸ್ಬಿಟ್ಟು ಅವತ್ತು ಇದೇ ವ್ಯಕ್ತಿ ಬಂದು ಮಾತ್ರ ಮಾಡ್ತಿದ್ರೆ ಹೇಳ್ತಾ ಮಾತು ಜೈ ಜೈ